ಹಲೋ, ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್. ಸೊ ಈ ರೀಡಿಂಗ್ ಹೇಗಿದೆ ನೋಡ ಬಂದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ, ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೇಗಿದೆ ಅಂತ ನೋಡೋಣ. ಹಾಯ್ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಈ ರೀಡಿಂಗ್ ಅಲ್ಲಿ ಈ 3 ಕಾರ್ಡ್ಸ್ ಅಲ್ಲಿ 1 ಕಾರ್ಡ್ ಚೂಸ್ ಮಾಡಿ. ಓಕೆ, ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋಣ. ಓಕೆ, ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಪ್ರಕಾರ ಈ ಕಾರ್ಡ್ಸ್ ಅಲ್ಲಿ 1 ಕಾರ್ಡ್ ಚೂಸ್ ಮಾಡಿ ಆ್ಯಂಡ್ 1 ನಿಮಿಷ ಗ್ಯಾಪ್ ತಗೊಳ್ಳಿ. ಓಕೆ, ಸೊ ಈ ಕ್ಲಿಪ್ ನೋಡಿದಾದ್ಮೇಲೆ ಇನ್ನೊಂದು ನಿಮಿಷ ಗ್ಯಾಪ್ ತಗೊಂಡು ಮತ್ತೆ ರೀಡಿಂಗ್ ನೋಡಿ, ಆವಾಗ ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಯಾವ ಕಾರ್ಡ್ ಚೂಸ್ ಮಾಡ್ತೀರಾ ಅಂತ ನಿಮಗೆ ಇಂಟ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ರೀಡಿಂಗ್ ಹೋಗೋಣ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿದವ್ರಿಗೆ ರೀಡಿಂಗ್ ಇದು. ಓಕೆ, ಸೊ ಏನಾಗ್ತಿದೆ ಅಂತ ನೋಡೋಣ. ನಿಮ್ಮ ಪರ್ಸನ್ ಫೀಲಿಂಗ್ಸ್. ಓಕೆ, ಸೊ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಈಗ? ಸೊ ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ಈ ಪರ್ಸನ್ ಹರ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಸೊ ನಿಮ್ಮಿಂದ ಹರ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಸೊ ಇವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ನ್ಯೂಟ್ರಲ್ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಕೋಪನೂ ಮಾಡ್ಕೋತಿಲ್ಲ ಅಥವಾ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಿಲ್ಲ. ಓಕೆ, ಸೊ ಆ್ಯಂಡ್ ಇವ್ರು ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ಮೋಸ್ಟ್ಲಿ 5 ಸೈನ್ಸ್ ಆಗಿರ್ಬೋದು. ಓಕೆ, ಸೊ ಮೇಜರ್ 5 ಸೈನ್ಸ್ ಬರ್ತಿದ್ದಾರೆ ನನಗಿಲ್ಲಿ. ಆ್ಯಂಡ್ ನೇಚರ್ ಇಷ್ಟಪಡುವಂಥ ಪರ್ಸನ್ ಅಂತ ಅನ್ಸುತ್ತೆ. ಓಕೆ, ಸೊ ಆ್ಯಂಡ್ ಏರ್ ಸೈನ್ ಸಹ ಇರ್ಬೋದು ಈ ಪರ್ಸನ್. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಕಿ ತಗೊಳ್ಳಿ. ಜನರಲ್ ರೀಡಿಂಗ್ ಇದು. ಆ್ಯಂಡ್ ಮೋಸ್ಟ್ಲಿ ಈ ಪರ್ಸನ್ ಬೇರೆ ಏನಾದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮೋಸ್ಟ್ಲಿ ಇವ್ರಿಗೆ ಇನ್ನೂ ಲೈಕ್ ಯುನೋ ಮೋಸ್ಟ್ಲಿ ನೀವು ಏನು ಹರ್ಟ್ ಮಾಡಿದಿರೋ, ಸೊ ಅದರಿಂದ ಇವ್ರಿಗೆ ಇನ್ನೂ ಲೈಕ್ ಹೊರಗಡೆ ಬರೋಕ್ಕಾಗ್ತಿಲ್ಲ. ಓಕೆ, ಸೊ ಬಟ್ ಇವ್ರು ಡೆಫಿನೆಟ್ಲಿ ಸೆಲ್ಫ್ ಲವ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಒಳ್ಳೇದಾಗ್ತಾ ಇದೆ ಇವ್ರಿಗೆ. ಆ್ಯಂಡ್ ಇನ್ನೂ ಸ್ವಲ್ಪ ಟೈಮಲ್ಲಿ ಇವರು ಇದರಿಂದ ಹೊರಗಡೆ ಬರ್ತಾರೆ ಕೂಡ. ಓಕೆ, ಸೊ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ನೋಡೋಣ. ಓಕೆ, ಸೊ ನೋ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಸೊ ಮೋಸ್ಟ್ ಏಂಜಲ್ಸ್ ಸಹ ಇವ್ರಿಗೆ ಗೈಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಟೇಕ್ ಆ್ಯಕ್ಷನ್. ಓಕೆ, ಸೊ ಈ ಪರ್ಸನ್ ಈ ಆ್ಯಕ್ಷನ್ ತಗೋಬೇಕಂತ ಇರ್ಬೋದು. ಓಕೆ, ಅಲ್ಲಿ ಯೂನಿಕಾರ್ನ್ ಕಾಣ್ತಿದೆ ನನಗೆ. ಓಕೆ, ಸೊ ಡೆಫಿನೆಟ್ಲಿ ಪರ್ಸನ್ ಏರ್ ಸೈನ್ ಸಹ ಆಗಿರ್ಬೋದು. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತಿದೆ. ಸೊ ಮೋಸ್ಟ್ಲಿ ಮೆಡಿಟೇಷನ್ ಮಾಡ್ತಿರ್ಬೋದು ಇವರು, ಅಥವಾ ನಿಮಗೆ ಈ ಪರ್ಸನ್ ಇಂದ ಏನಾದರೂ ಆನ್ಸರ್ ಬೇಕಿದ್ರೆ ಅಥವಾ ಇವ್ರ ಕಾಂಟ್ಯಾಕ್ಟ್ ಬೇಕಾಗಿದ್ರೆ ನೀವು ಮೆಡಿಟೇಷನ್ ಮಾಡಿ ಅಂತ ಸಹ ಈ ಕಾರ್ಡ್ಸ್ ಅಲ್ಲಿ ಏಂಜಲ್ ನಿಮಗೆ ಹೇಳಕ್ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೊ ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್. ಓಕೆ, ಸೊ ದ ಸೈನ್ಸ್ ಆರ್ ಕಾಷನಿಂಗ್ ಯು. ಸೊ ಈ ಪರ್ಸನ್ ಮೋಸ್ಟ್ಲಿ ಅನ್ಸಿದೆ ನೀವು ಈ ಪರ್ಸನ್ಗೆ ರೆಡ್ ಫ್ಲಾಗ್ ಇರ್ಬೋದು ಅಂತ. ಓಕೆ, ಸೊ ಈ ಪರ್ಸನ್ ತುಂಬಾ ಕೇರ್ಫುಲ್ ಆಗಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಮೋಸ್ಟ್ಲಿ ಇವ್ರ ಇಂಟ್ಯೂಷನ್ ಅಥವಾ ಇಂಟೆನ್ಷನ್ಸ್ ಈ ಥರ ಹೇಳ್ತಿರ್ಬೋದು. ಸೊ ಗೆಟಿಂಗ್ ಟು ನೋ ಈಚ್ ಅದರ್. ಓಕೆ, ಸೊ ಆಸ್ ಯು ರಿವೀಲ್ ಯುವರ್ ಇನ್ನರ್ ಮೋಸ್ಟ್ ಸೆಲ್ಫ್ಸ್ ಟು ಈಚ್ ಅದರ್ ಯುವರ್ ಬಾಂಡ್ ಡೀಪನ್ಸ್. ಓಕೆ, ಸೊ ಡೆಫಿನೆಟ್ಲಿ ಪರ್ಸನ್ ಇನ್ನೂ ಅರ್ಥ ಮಾಡ್ಕೋಬೇಕು ನಿಮ್ಮ ಬಗ್ಗೆ ಅಂತ ಯೋಚನೆ ಮಾಡ್ತಿರ್ಬೋದು, ಅಥವಾ ನೀವು ಈ ಪರ್ಸನ್ ಇನ್ನೂ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು. ಓಕೆ, ಬಟ್ ಅಗೇನ್ ಇಲ್ಲಿ ಇವ್ರ ಮನಸ್ಥಿತಿ ಈಗ ಸದ್ಯಕ್ಕೆ ಅಷ್ಟು ಸರಿ ಇಲ್ಲ. ಓಕೆ, ಸೊ ಇಲ್ಲಿ ರೆಡ್ ಫ್ಲಾಗ್ಸ್ ಬಂದಿರೋದ್ರಿಂದ ಈ ಪರ್ಸನ್ ಟ್ರಸ್ಟಿಂಗ್ ಇಶ್ಯೂ ಇರಬಹುದು. ಓಕೆ, ಆ್ಯಂಡ್ ಓಕೆ, ಸೊ ಈ ಪರ್ಸನ್ ಅಟ್ರಾಕ್ಟೆಡ್ ಆಗಿದ್ದಾರೆ ನಿಮ್ಮ ಮೇಲೆ ಇನ್ನೂ. ಓಕೆ, ಸೊ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ಅಟ್ರಾಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯೆ, ಬಟ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಓಕೆ, ಸೊ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮಗೆ ಅಕಸ್ಮಾತ್ ಈ ಪರ್ಸನ್ ಬಗ್ಗೆ ಕನ್ಸರ್ನ್ ಇದ್ರೆ ಇವರಿಗೆ ಟೈಮ್ ಕೊಡಿ. ಓಕೆ, ಆ್ಯಂಡ್ ಇವ್ರು ಡೆಫಿನೆಟ್ ಆಗಿ ಹೀಲ್ ಆಗಬೇಕು. ಸೊ ಇನ್ನೂ ಹೀಲ್ ಆಗ್ತಾ ಇದ್ದಾರೆ. ಆ್ಯಂಡ್ ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ನ್ಯೂಟ್ರಲ್ ಆಗಿದೆ. ಅಂದರೆ ಇನ್ನೂ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಇರ್ಬೋದು, ಅಥವಾ ಈ ಪರ್ಸನ್ ಇನ್ನೂ ಟ್ರಸ್ಟ್ ಮಾಡಿಲ್ಲ ನಿಮ್ಮನ್ನ. ಓಕೆ, ಸೊ ನಿಮ್ಗೆ ಹೇಗೆ ಅನ್ನೋಗುತ್ತೆ ಹಾಕ್ತೀವಿ ಜನರಲ್ ರೀಡಿಂಗ್ ಇದು. ಸೊ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಡೇ, ಗುಡ್ ಡೇ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿರೋರಿಗೆ ರೀಡಿಂಗ್ ಇದು. ಸೊ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೇಗಿದೆ ಅಂತ ನೋಡೋಣ. ಸೊ ಓಕೆ, ಸೊ ಇವರು ಮೋಸ್ಟ್ಲಿ ಲೈಕ್ ಯುನೋ ಸ್ವಲ್ಪ ಟೆನ್ಷನಲ್ಲಿ ಇದ್ದಾರೆ ಅಂತ ಕಾಣ್ತಿದೆ. ಓಕೆ, ಸೊ ಮೋಸ್ಟ್ಲಿ ಇವ್ರಿಗೆ ವರ್ಕ್ ಟೆನ್ಷನ್ ಇದೆ, ಅಥವಾ ಈ ಪರ್ಸನ್ ನಿಮ್ಮ ಬಗ್ಗೆ ಏನೋ ಟೆನ್ಷನ್ ಇದೆ ಇವ್ರಿಗೆ. ಓಕೆ, ಸೊ ಏರ್ ಸೈನ್ಸ್ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ಮೋಸ್ಟ್ಲಿ ನಿಮಗೆ ಸ್ವಲ್ಪ ಚಿಕ್ಕವ್ರು ಇರ್ತಾರೆ, ಅಥವಾ ಇವ್ರ ಯೋಚನೆ ಸಹ ಸ್ವಲ್ಪ ಯುನೋ ನಿಮ್ಮಷ್ಟು ಮೆಚ್ಯೂರ್ ಇಲ್ಲ ಈ ಪರ್ಸನ್. ಅಂದರೆ ನಿಮ್ಮ ಥರ ಯೋಚನೆ ಮಾಡಲ್ಲ ಇವರು. ಓಕೆ, ಸೊ ಇವರ ಯೋಚನೆನೇ ಬೇರೆ ಥರ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ನೋಡೋಣ. ಓಕೆ, ಸೊ ಮೋಸ್ಟ್ಲಿ ನಿಮ್ಮ ಜೊತೆ ಎಲ್ಲೋ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ನೀವು ಇವ್ರಿಗೆ ಫ್ರೀಯಾಗಿ ಸಿಗ್ತಿಲ್ಲ. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ನಿಮ್ಮ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮೋಸ್ಟ್ಲಿ ವಾಟರ್ ಸೈನ್ಸ್ ಸಹ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ನಿಮ್ಮನ್ನು ಮೀಟ್ ಮಾಡಿಂಗಂತ ವೆಯ್ಟ್ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ರೀತಿ ನೋಡಿದ್ರೆ
ಲೈಕ್ ನಿಮ್ಗೇನೋ ಹೇಳಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ವೇಟಿಂಗ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ಅರ್ತ್ ಸೈನ್ಸ್ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ಲೈಕ್ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನನಗೆ ಏನು ಕಾಣ್ತಿದೆ ಅಂದರೆ ನೇಚರಲ್ಲಿ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಿರ್ತಾರೆ ಇದೆ. ಅಂದರೆ ಈ ಪರ್ಸನ್ ಟೈಮ್ ತೊಗೋತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಡಿಲೇ ಇದೆ. ಅಂದರೆ ಮೋಸ್ಟ್ಲಿ ಈ ಪರ್ಸನ್ಗೆ ಇನ್ನೂ ಅವ್ರು ಏನು ಹೇಳಬೇಕು ಅವ್ರು ಹೇಳೋಕ್ಕಾಗ್ತಿಲ್ಲ. ಓಕೆ, ಸೊ ಇಲ್ಲಿ ಡಿಲೇ ಇದೆ. ಸೊ ಬೇರೆ ಕಾರ್ಡ್ಸ್ ಏಂಜಲ್ಸ್ ಏನು ಹೇಳ್ತಿದ್ದಾರೆ ನೋಡೋಣ. ಕಾಂಪ್ರಮೈಸ್. ಓಕೆ, ಸೊ ಈ ಪರ್ಸನ್ಗೆ ಏನೋ ಕಾಂಪ್ರಮೈಸ್ ಬೇಕಾಗಿದೆ ನಿಮ್ಮಿಂದ. ಓಕೆ, ಮೋಸ್ಟ್ಲಿ ಜಗಳ ಆಡಿರ್ಬೋದು ನೀವಿಬ್ಬರು. ಸೊ ವೆಯ್ಟ್ ಮಾಡ್ತಿದ್ದಾರೆ ಇವರು, ನೀವು ಯಾವಾಗ ಕಾಂಪ್ರಮೈಸ್ ಆಗ್ತೀರಾ ಅಥವಾ ಏನಾದ್ರು ಮಾತಾಡ್ತೀರಾ ಇವ್ರ ಜೊತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅಥವಾ ಇಲ್ಲಿ ಇನ್ನೂ ಮತ್ತೆ ಡಿಲೇ ಕಾಣ್ತಿದೆ ನನಗೆ. ಓಕೆ, ಮೋಸ್ಟ್ಲಿ ಲಿಬ್ರಾ ಸಹ ಇರ್ಬೋದು ಈ ಪರ್ಸನ್. ಓಕೆ, ಆ್ಯಂಡ್ ಲೆಟ್ ಗೋ ಮಾಡ್ತಿದ್ದಾರೆ. ಓಕೆ, ಸೊ ಇವ್ರು ಹೇಳ್ತಿದ್ದಾರೆ ಲೈಕ್ ಲೈಕ್ ಇಬ್ಬರಿಗೂ ಡಿಸ್ಟರ್ಬ್ ಆಗೋ ಹಾಗಿಲ್ಲ, ಸೊ ಲೆಟ್ ಗೋ ಮಾಡಬೇಡ ಅಂತ. ಆ ಥರನೂ ಸಹ ಇವ್ರ ಮನಸ್ಸಲ್ಲಿದೆ. ಓಕೆ, ಆ್ಯಂಡ್ ಟ್ರಸ್ಟ್ ಮಾಡಬೇಕು. ಸೊ ಇಲ್ಲಿ ಮೋಸ್ಟ್ಲಿ ಇಲ್ಲಿ ಇಬ್ಬರು ಟ್ರಸ್ಟ್ ಮಾಡ್ತಿಲ್ಲ ಅಂತ ಈ ಪರ್ಸನ್ಗೆ ಅನಿಸ್ತಿದೆ. ಬಟ್ ನೋ ಪ್ರಾಬ್ಲಮ್, ಇಲ್ಲಿ ಸ್ಟ್ರಾಂಗ್ ಟ್ರಸ್ಟ್ ಬಾಂಡಿಂಗ್ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತಿದೆ ನನಗೆ. ಇಲ್ಲಿ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಓಕೆ, ವಾವ್. ಓಕೆ, ಕ್ಲೇಮ್ ಮಾಡಿ ರೀಡಿಂಗ್ನ. ಆ್ಯಂಡ್ ಫೈನಾನ್ಸಸ್ ಆ್ಯಂಡ್ ಕೆರಿಯರಲ್ಲಿ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗ್ತಿರ್ಬೋದು, ಅದ್ರ ಬಗ್ಗೆನೂ ಸಹ ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಸೊ ಅವ್ರು ನೀವಿಬ್ಬರು ಮೋಸ್ಟ್ಲಿ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಸಹ ಆಗಿರ್ಬೋದು. ಸೊ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಇಬ್ಬರ ಮಧ್ಯ. ಅರೆ ಫ್ಯಾಕ್ಟ್ ಇನ್ ಲವ್ ಲೈಫ್ ರೈಟ್ ನಾವು. ಓಕೆ, ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ಇರಿ. ಆ್ಯಂಡ್ ಕೀಪ್ ಎನ್ ಓಪನ್ ಮೈಂಡ್ ಅಂತಿದೆ. ಸೊ ಯುವರ್ ಸೋಲ್ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶುವಲ್ ಟೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಸೊ ಈ ಪರ್ಸನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಬೇಡಿ ಸದ್ಯಕ್ಕೆ. ಓಕೆ, ಸೊ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ ನಿಮ್ಮನ್ನು. ಡೆಫಿನೆಟ್ಲಿ ಇಲ್ಲೇನು ಡಿಲೇ ಆಗ್ತಿದೆ. ಓಕೆ, ಸೊ ಈ ಪರ್ಸನ್ಗೆ ಟೈಮ್ ಬೇಕಾಗಿದೆ, ಅಥವಾ ಇವರೇನೋ ಡಿಸೈಡ್ ಮಾಡಿದ್ದಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೆ ಓಪನ್ ಆಗಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಬರ್ತಿದ್ದಾರೆ. ಆ್ಯಂಡ್ ವೆರಿ ಸೂನ್. ಓಕೆ, ಸೊ ತುಂಬ ಬೇಗ ಈ ಪರ್ಸನ್ನ ಮೀಟ್ ಮಾಡೋ ಚಾನ್ಸಸ್ ಇದೆ. ಸೊ ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೊ ದಟ್ ಇಟ್ ಕಮ್ಸ್ ಟು ಯು ನೌ. ಓಕೆ, ಸೊ ಡೆಫಿನೆಟ್ಲಿ ಮೀಟ್ ಮಾಡ್ತೀರಾ ಈ ಪರ್ಸನ್ನ. ಬಟ್ ಅಗೇನ್ ಸ್ವಲ್ಪ ಹುಷಾರಾಗಿದೆ, ಬಿಕಾಸ್ ಇನ್ನೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ ನಿಮ್ಮಿಬ್ಬರಿಗೂ. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ಹಾಗೆ ತೊಗೊಳ್ಳಿ. ಜನರಲ್ ರೀಡಿಂಗ್ ಇದು. ಸೊ ಥ್ಯಾಂಕ್ಸ್ ಫಾರ್ ಲೈಕ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡೋರಿಗೆ ರೀಡಿಂಗ್ ಇದು. ಸೊ ಏನಾಗ್ತಿದೆ ನೋಡೋಣ. ಓಕೆ, ಸೊ ಇವ್ರ ಫೀಲಿಂಗ್ ನಿಮ್ಮ ಬಗ್ಗೆ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ಇವ್ರು ವಾಟರ್ ಸೈನ್ ಸಹ ಇರ್ಬೋದು, ಅಥವಾ ನೀವು ವಾಟರ್ ಸೈನ್ ಇರ್ಬೋದು. ಆ್ಯಂಡ್ ಈ ಪರ್ಸನ್ಗೆ ಏನೋ ದುಃಖ ಇದೆ, ಅಥವಾ ಏನೋ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ ಶೇರ್ ಮಾಡ್ಕೊಬೇಕು, ಅಥವಾ ನೀವಿಬ್ಬರು ಜಗಳ ಆಡಿರ್ಬೋದು. ಓಕೆ, ಸೊ ತುಂಬ ಎಮೋಷನಲ್ ಪರ್ಸನ್. ಫೈರ್ ಸೈನ್ಸ್ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಏನೋ ಗಾಸಿಪಿಂಗ್ ನಡೀತಿರ್ಬೋದು. ಓಕೆ, ಸೊ ಓಕೆ, ಮೋಸ್ಟ್ಲಿ ಈ ಪರ್ಸನ್ಗೆ ನಂಗೆ ಅನಿಸ್ತಿರ್ಬೋದು ನೀವು ಇವ್ರ ಬಗ್ಗೆ ಗಾಸಿಪ್ ಮಾಡ್ತಿದ್ದೀರಾ ಅಂತ. ಓಕೆ, ಆ್ಯಂಡ್ ಓಕೆ, ಸೊ ಮೇಜರ್ ಅಕ್ವೇರಿಯನ್ ಸಹ ಇರ್ಬೋದು ಈ ಪರ್ಸನ್, ಆ್ಯಂಡ್ ಅಥವಾ ನೀವು ಅಕ್ವೇರಿಯನ್ ಇರ್ಬೋದು. ಆ್ಯಂಡ್ ತುಂಬ ಲೈಕ್ ಡಿಫ್ರೆಂಟಾಗಿ ಯೋಚನೆ ಮಾಡುವಂಥ ಪರ್ಸನ್ ಇರ್ಬೋದು. ಓಕೆ, ಸೊ ಇವರು ಬೇರೆಯವ್ರ ಥರ ಯೋಚನೆ ಮಾಡಲ್ಲ. ಓಕೆ, ಸೊ ಲೈಕ್ ರೂಲ್ಸ್ ರೆಗ್ಯುಲೇಷನ್ಸ್ ಆ ಥರ ಎಲ್ಲ ಯೋಚನೆ ಮಾಡೋ ಪರ್ಸನ್ ಅಲ್ಲ. ಸೊ ಇವರೇ ಯೂನಿಕಾಗಿ ಯೋಚನೆ ಮಾಡುವಂಥ ವ್ಯಕ್ತಿತ್ವ. ಓಕೆ, ಸೊ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ವಿತ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆ, ಸೊ ಇಲ್ಲಿ ಏನೋ ಸಾಲ್ವ್ ಆಗ್ತಾ ಇದೆ. ವಾವ್. ಓಕೆ, ಸೊ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ. ಓಕೆ, ಸೊ ಈ ಒಂದು ನಿಮ್ಮ ಇಶ್ಯೂ ಏನಿದೆ ಇದು ಸಾಲ್ವ್ ಆಗ್ತಿದೆ. ಬಟ್ ಈ ಪರ್ಸನ್ ತುಂಬ ಎಮೋಷ್ನಲ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಇದೊಂದು ಸೈನ್ ನನಗೆ ಬರ್ತಿದೆ ಈ ರೀಡಿಂಗಿಂದ. ಓಕೆ, ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್ ಬರ್ತಿದೆ. ಓಕೆ, ಸೊ ಏಂಜಲ್ಸ್ ಹೇಳ್ತಿದ್ದಾರೆ ನಿಮ್ಮ ಇಂಟ್ಯೂಷನ್ ಅಂದರೆ ನಿಮ್ಗೆ ಏನು ಅನಿಸ್ತಿದೆ. ಓಕೆ, ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಓಕೆ, ಸೊ ಫರ್ಗಿವ್ನೆಸ್ ಇದೆ ಇಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಗೆ ಫರ್ಗಿವ್ ಮಾಡ್ಬೇಕಂತ ಟ್ರೈ ಮಾಡ್ತಿರ್ಬೋದು, ಅಥವಾ ನೀವು ಈ ಪರ್ಸನ್ ಫರ್ಗಿವ್ ಮಾಡ್ಬೇಕಂತ ಪ್ರಯತ್ನ ಪಡ್ತಿರ್ಬೋದು. ಆ್ಯಂಡ್ ವರ್ತ್ ವೇಟಿಂಗ್ ಫಾರ್ ಅಂತಿದೆ. ಸೊ ಡಿವೈನ್ ಟೈಮಿಂಗ್ ಇಸ್ ಅಟ್ ವರ್ಕ್ ಇನ್ ಯುವರ್ ಲವ್ ಲೈಫ್. ಓಕೆ, ಸೊ ಇಲ್ಲಿ ಏನಕ್ಕೂ ವೆಯ್ಟ್ ಮಾಡಿ ಅಂತ ಏಂಜಲ್ ಸೈನ್ ಕೊಡ್ತಾ ಇದ್ದಾರೆ. ಓಕೆ, ಓಕೆ, ಸೊ ಅಥವಾ ನೀವು ಇದುವರೆಗೂ ಕಾದಿರೋದಕ್ಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೂ ಸೈನ್ ಇದೆ. ಓಕೆ, ಸೊ ಫರ್ಗಿವ್ 2 ಸಲ ಫರ್ಗಿವ್ನೆಸ್ ಇದೆ. ಓಕೆ, ಸೊ ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಆಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದ ಪಾಸ್ಟ್ ಯು ಎಕ್ಸ್ಪೀರಿಯನ್ಸ್ ಮೋರ್ ಲವ್ ಇನ್ ಯುವರ್ ಪ್ರೆಸೆಂಟ್ ಮೂಮೆಂಟ್ಸ್. ಸೊ ಪಾಸ್ಟ್ ಏನೇನು ನಡೆದಿದ್ರು ಅದನ್ನು ಮರ್ತು ಹೋಗಿ ಅಂತಲೂ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ ಇಲ್ಲಿ. ಓಕೆ, ಸೊ ಫರ್ಗಿವ್ ಮಾಡಿ. ಈ ಪರ್ಸನ್ಗೆ ಫರ್ಗಿವ್ನೆಸ್ ಬೇಕಾಗಿದೆ, ಅಥವಾ ನೀವು ಈ ಪರ್ಸನಿಂದ ಫರ್ಗಿವ್ನೆಸ್ ಲೈಕ್ ನಿಮಗೆ ಈ ಪರ್ಸನಿಂದ ಫರ್ಗಿವ್ನೆಸ್ ಬೇಕಾಗಿರ್ಬೋದು. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ಹಾಗೆ ತಗೊಳ್ಳಿ. ಜನರಲ್ ರೀಡಿಂಗ್ ಇದು.
ಸೊ ರಿಲೀಸ್ ಎಕ್ಸ್ ಬರ್ತಿದೆ. ಟೈಮ್ ಹ್ಯಾಸ್ ಕಮ್ ಟು ಕ್ಲಿಯರ್ ಎನರ್ಜಿ. ಸೊ ನಿಮ್ಮ ಎನರ್ಜಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತನೂ ಸಹ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ. ಓಕೆ, ಈ ಪರ್ಸನ್ಗೆ ಅನ್ನಿಸ್ತಿರ್ಬೋದು. ಓಕೆ, ಸೊ ನಿಮ್ಮನ್ನು ಲೆಟ್ ಗೋ ಮಾಡ್ಬೇಕಂತ ಅನಿಸ್ತಿರ್ಬೋದು ಕೆಲವ್ರಿಗೆ. ಆ್ಯಂಡ್ ಇನ್ನು ಕೆಲವ್ರಿಗೆ ವೆಯ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಸ್ವಲ್ಪ ಹುಷಾರಾಗಿ ಮಾತಾಡಿ ಇವ್ರ ಜೊತೆ. ಓಕೆ, ಆ್ಯಂಡ್ ಸೊ ಇದೇ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ಲೈಕ್, ಸಬ್ಸ್ಕ್ರೈಬಿಂಗ್, ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಡೇ, ಗುಡ್ ಡೇ. ಧನ್ಯವಾದಗಳು.